23ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ ದಿನದಿಂದ ದಿನಕ್ಕೆ ಘೋರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಇಷ್ಟು ದಿನ ನಾವು ಕೇವಲ ಬ್ಯಾಲಿಸ್ಟಿಕ್ ಮಿಸೈಲು, ಕ್ರೂಸ್ ಮಿಸೈಲು ಅಂತೆಲ್ಲ ಮಾತಾಡ್ತಾ ಇದ್ವಿ. ಈಗ ನೋಡಿದ್ರೆ ರೆಡ್ ಲೈನ್ ಬಳಿ ಹೋಗಿ ನಿಂತ್ಕೊಳ್ತಾ ಇದ್ದಾರಾ ಈ ದೇಶಗಳು ಅನ್ನೋದು ಪ್ರಶ್ನೆ. ಈ ದೇಶದ ಕೆಲವೊಂದಷ್ಟು ನಾಯಕರ ಯುದ್ಧದ ಹಪಾಹಪಿತನಕ್ಕೆ ಎಲ್ಲೆಲ್ಲಿಗೋ ಹೋಗ್ತಿದ್ದಾರಾ ಅನ್ನೋದು ಪ್ರಶ್ನೆ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಇರಾನ್ ಒಂಟಿ ತೊಳೆದಂತೆ ಭಾಸ ಆಗ್ತಾ ಇದೆ. ಇರಾನ್ ಬಗ್ತಾ ಇಲ್ಲ, ಬಗ್ಗಿಸೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ಗೆ ಆಗ್ತಾ ಇಲ್ಲ. ಸೌದಿ ಅರೇಬಿಯಾ ಮೇಲೆ ಇರಾನ್ ತನ್ನ ಡ್ರೋನ್ ಅಟ್ಯಾಕ್ ಅನ್ನು ಮುಂದುವರಿಸಿದೆ. ದಿನಕ್ಕೆ ಅದು ಎಷ್ಟು ಸಲ ಸೌದಿ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಇಂಧನ ಕೇಂದ್ರವನ್ನು ಗುರಿಯಾಗಿಸಿ ಇರಾನ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಕಳೆದ 24 ಗಂಟೆಯಲ್ಲಿ 60 ಡ್ರೋನ್ ಅಟ್ಯಾಕ್ಸ್ ಸೌದಿ ಅರೇಬಿಯಾ ಮೇಲೆ ಆಗಿದೆ. ಫಸ್ಟಿಂದಾನೂ ಸೌದಿ ಅರೇಬಿಯಾನ್ ಕಂಡ್ರೆ ಇದು ಮುಸ್ಲಿಂ ದೇಶ ಆಗಿದ್ರೂ ಕೂಡ ಎಣ್ಣೆ ಸೀಗೆಕಾಯಿ ಥರನೇ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಯಾಕಂದರೆ ಈ ಎರಡೂ ದೇಶಗಳ ಮಧ್ಯೆ ಮುಸ್ಲಿಮರ ಒಂದು ಪವರ್ಫುಲ್ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅನ್ನೋ ಕಾಂಪಿಟೇಷನ್ ಇತ್ತು, ಮುಂಚೆಯಿಂದ ಆಗ್ಬರಲ್ಲ. ಈಗ ಇದೊಂದು ರೀಸನ್ ಸಿಕ್ಕಿದೆ. ಹೀಗಾಗಿ ಇರೋ ಬರೋ ಸಿಟ್ಟು, ಇರೋ ಬರೋ ಶಕ್ತಿನೆಲ್ಲ ಪ್ರದರ್ಶನ ಮಾಡ್ತಾ ಇದೆ. ಬಟ್ ನೆನಪಿರಲಿ, ಸೌದಿ ಅರೇಬಿಯಾ ಇಲ್ಲಿ ತನಕ ತನ್ನ ಮಿಲಿಟರಿ ಶಕ್ತಿಯನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಸೌದಿ ಮೇಲಿನ ದಾಳಿಗೆ ಅವರು ಜಸ್ಟ್ ಡಿಫೆನ್ಸ್ ಮಾಡ್ತಿದ್ದಾರೆ. ಇವರು ವಾಪಸ್ ಅಗ್ರೆಸಿವ್ ಆಗಿ ಹೊಡಿತಾ ಇಲ್ಲ ಸೌದಿಯವರು. ಅವರು ತಾಳ್ಮೆಯನ್ನು ಎಷ್ಟು ಅಂತ ತಾಳ್ಮೆಯನ್ನು ಇಟ್ಕೊಳ್ಳೋಕ್ಕಾಗತ್ತೆ? ಒಂದಿನ ತಾಳ್ಮೆ ಕಟ್ಟೆ ಒಡೆದೇ ಹೊಡೆಯುತ್ತೆ. ಎಷ್ಟಂತ ಹೊಡೆಸ್ಕೊಳಕ್ಕಾಗತ್ತೆ? ಯಾವುದೋ ಪ್ರಾಣಿನೇ ನಾವು ಎಷ್ಟೇ ಪ್ರೀತಿಯಿಂದ ಸಾಕಿದ್ರೂ ಕೂಡ ತಮಾಷೆಗೆ ಒಂದು 4 ಏಟು ಹೊಡೆದ್ರೆ ಸುಮ್ಮನಿರುತ್ತೆ. 5ನೇ ಸಲ 6ನೇ ಸಲ ಹೊಡಿತಾದ್ರೆ ಏನಾಗುತ್ತೆ? ಕಚ್ಚಲ್ವಾ? ಕಚ್ಚೋ ಪ್ರಯತ್ನ ಮಾಡಲ್ವಾ? ಹಾಗೆ ಸೌದಿನೂ ರಿಯಾಕ್ಟ್ ಮಾಡಿದ್ರೆ ಈ ಮಧ್ಯಪ್ರಾಚ್ಯದ ವಾರ್ ಇನ್ನೂ ಎಸ್ಕಿಲೇಟ್ ಆಗುತ್ತೆ, ಇನ್ನೂ ಅಧ್ವಾನ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಇಲ್ಲಿ ತನಕ ಸೌದಿ ಡಿಫೆನ್ಸ್ ಮೂಡ್ನಲ್ಲಿರೋದನ್ನೇ ನಾವು ನೋಡ್ತಾ ಇದ್ದೀವಿ. ಅವರು ಅಗ್ರೆಷನ್ನ ತೋರಿಸೋ ಸಾಧ್ಯತೆ ಎಷ್ಟು? ಅವರು ವಾಪಸ್ ಇರಾನ್ಗೆ ಹೊಡೆಯೋ ಸಾಧ್ಯತೆ ಎಷ್ಟು ಅಂತ ನೋಡಿ. ಸೌದಿಯ ಒಂದಿಷ್ಟು ಪ್ರದೇಶಗಳ ಮೇಲೆ ಕೂಡ ದಾಳಿಗಳು ಆಗಿದ್ದಾವೆ. ಅದನ್ನು ತಡೆಯುವಂತಹ ಪ್ರಯತ್ನದಲ್ಲಿ ಈಗ ಸೌದಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಸಹಕಾರಿಯಾಗಿದ್ದಾವೆ, ಅದನ್ನು ತಡೆದಿದ್ದಾವೆ ಕೂಡ. ಸೊ ಆದರೆ ಪ್ರತಿ ದಾಳಿಯನ್ನು ನಡೆಸುವಂತಹ ಒಂದು ಎಚ್ಚರಿಕೆಗಳನ್ನು ಕೂಡ ನೀಡಲಾಗಿದೆ. ಆದಾಗ್ಯೂ ಕೂಡ ಸೌದಿಯ ಹಲವು ಪ್ರದೇಶಗಳಲ್ಲಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ಗೆ ಸಂಬಂಧಪಟ್ಟಂಥ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಹೆಚ್ಚು ಅಮೆರಿಕೆಗೆ ಸಂಬಂಧಪಟ್ಟಂಥ ನೆಲೆಗಳಿದ್ದಾವೆ, ಇಸ್ರೇಲ್ದು ತೀರಾ ಕಡಿಮೆ. ಸೊ ಈಗ ಆ ಒಂದು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ನಡೆಸ್ತಾ ಇತ್ತು. ಆದರೆ ಅವುಗಳನ್ನು ತಡೆಯುವಂಥದ್ರಲ್ಲಿ ಈಗ ಸಕ್ಸಸ್ ಕೂಡ ಆಗಿದೆ. ಸೊ ಹೀಗೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಕೇವಲ ಒಂದು ಭಾಗದಲ್ಲಿ ಅಲ್ಲ, ಅಂದರೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಕೂಡ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಅದನ್ನು ತಡೆಯುವಂಥ ಪ್ರಯತ್ನವನ್ನು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಮಾಡ್ತಾ ಇದೆ. ಸೊ ಹೀಗೆ ಇರಾನ್ ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ. ಸೊ ಯಾವಾಗ ಅಮೆರಿಕ ಮತ್ತೆ ಎಚ್ಚರಿಕೆಗಳನ್ನು ಕೊಡ್ತಾ ಇತ್ತು, ನೇರ ಸವಾಲುಗಳನ್ನು ಹಾಕ್ತಾ ಇತ್ತು, ಶರಣಾಗತಿ ಆಗಲೇಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇತ್ತು. ಸೊ ಆ ಸ್ಟೇಟ್ಮೆಂಟ್ಗಳಿಗೆ ತಿರುಗೇಟು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಸೊ ಈಗ ನೇರವಾಗಿ ಇಸ್ರೇಲ್ನ ಹಲವು ನಗರಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡಿಲ್ಲ, ಮಧ್ಯಪ್ರಾಚ್ಯದ ಹಲವು ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಇದೀಗ ದಾಳಿಯನ್ನು ಕೂಡ ಇರಾನ್ ನಿರಂತರವಾಗಿ ಆರಂಭ ಮಾಡಿದೆ. ಸೊ ನಿನ್ನೆ ಕೂಡ ಹಲವು ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸಿದೆ. ಅದರಲ್ಲಿ ಕೂಡ ಮಧ್ಯಪ್ರಾಚ್ಯದಲ್ಲಿರುವಂತಹ ತೈಲ ಘಟಕಗಳು ಮತ್ತು ವಿದ್ಯುತ್ ಘಟಕಗಳ ಮೇಲೆ ಕೂಡ ದಾಳಿಯನ್ನು ನಡೆಸೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದೆ. ಮತ್ತು ಜನವಸತಿ ಕೇಂದ್ರಗಳ ಮೇಲೆ ಕೂಡ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಸೊ ಹೀಗೆ ತನ್ನ ದಾಳಿಯ ತೀವ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ತಾ ಇದೆ ಮಮತಾ.